ಏಯ್, ಯಾರು ನೀವು? ದಯವಿಟ್ಟು ಯಾರಾದ್ರೂ ಬಂದಿದ್ದನ್ ಬಿಚ್ಚಿ, ನನಗೆ ಕಷ್ಟ ಆಗ್ತಿದೆ. ಅಯ್ಯೋ, ಹೇಳು ಗುರು. ಸುಮ್ನಿರೋ, ನಾನು ನೋಡ್ಕೊಂತೀನಿ. ಕೇಳು ಗುರು. ಸುಮ್ನಿರೋ, ಒಂದ್ ನಿಮಿಷ ತಡಿ. ಏಯ್, ಎದಳು ಮೇಲೆ, ಜೊದ್ದಳು ಮೇಲೆ. ಹಾಯ್, ಯಾರ ಪಕ್ಕದಲ್ಲೋ ಬಂದ್ ಕೂತ್ಕೋತಿದ್ಯಾ? ಚರ್ಮ ಸುಲ್ದ್ ಬಿಡ್ತೀನಿ, ಇಡಿಯಟ್. ಏನ್ ಸಿಸ್ಟರ್ ನೀವು ನನ್ನನ್ನೇ ತಪ್ಪು ತಿಳ್ಕೊಂಡು ನನ್ನೇ ಒದ್ಬಿಟ್ರಲ್ಲ. ಹೆಲ್ಪ್ ಮಾಡೋದಕ್ಕೆ ಅಂತ ಬಂದೆ ಅಷ್ಟೇ. ಅಲ್ಲ, ನೀನೀಗ ಏನಂತ ಕರ್ದೆ? ಸಿಸ್ಟರ್. ಸಿಸ್ಟರಾ? ಹೌದು ಸಿಸ್ಟರ್, ನಾನು ಇವನು ಇಬ್ರು ನಿಮ್ಗೆ ಹೆಲ್ಪ್ ಮಾಡ್ಬೇಕು ಅಂತಿದ್ದೀವಿ ಸಿಸ್ಟರ್. ಹೆಲ್ಪ್ ಮಾಡ್ತೀರಾ? ಯಾವ ತರ ಹೆಲ್ಪ್ ಮಾಡ್ತೀರಾ? ಇದನ್ನ ಬಿಚ್ಬಿಡ್ತೀರಾ ಪ್ಲೀಸ್? ನನ್ನನ್ನ ಹೊರಗಡೆ ಕಳಿಸ್ಬಿಡಿ, ಅಷ್ಟು ಸಾಕು. ಅಯ್ಯೋ, ಆ ಥರ ಎಲ್ಲ ಬಿಚ್ಚಕ್ಕಾಗಲ್ಲ ಸಿಸ್ಟರ್. ಬಿಚ್ಚಿದ್ರೆ ನಮ್ಮನ್ನಷ್ಟೇ ಮುಗಿಸ್ಬಿಡ್ತಾರ ನಮ್ಮ ಅಕ್ಕ. ಮತ್ತೆ ಆಗಲ್ಲ ಅಂದ್ರೆ ಬೇರೆ ತರ ಯಾವ ತರ ಹೆಲ್ಪ್ ಮಾಡ್ತೀರಾ? ಅಯ್ಯೋ, ಏನಿಲ್ಲ, ತಪ್ಪು ತಿಳ್ಕೊಳ್ಳಲ್ಲ ಅಂತಂದ್ರೆ ನಿಮ್ಮ ಅಣ್ಣವ್ರ ನಂಬರ್ ನನಗೆ ಕೊಡ್ತೀರಾ? ಅಕ್ಕನಿಗೆ ಗೊತ್ತಿಲ್ದಿರೋ ಹಾಗೆ ನಾವ್ ಹೇಗಾದ್ರೂ ಮಾಡಿ ನಿಮ್ಮ ಅಣ್ಣನಿಗೆ ಫೋನ್ ಮಾಡ್ತೀವಿ. ಅವ್ರಿಗೆ ನಿಮ್ ವಿಷಯನ ತಲುಪಿಸ್ತೀವಿ. ನಿಮ್ ಮಾತನ್ನ ನಂಬೋದಾ ನಾನು? ನೀವಿಬ್ರು ಹೇಳ್ತಿರೋದ್ ನಿಜನಾ? ಅಯ್ಯೋ, ನಮ್ಮ ಮನೆ ದೇವರಾಣೆಗ್ಲು ನಿಜ ಸಿಸ್ಟರ್. ನಾವ್ ಹೇಳ್ತಿರೋದ್ ಸುಳ್ಳಲ್ಲ, ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀವಿ. ಮತ್ತೆ ಇಷ್ಟ ದಿನ ಹೆಲ್ಪ್ ಮಾಡ್ತೀನಿ ಅಂತ ಯಾಕೆ ಹೇಳಿಲ್ಲ ನೀವು? ಸಿಸ್ಟರ್, ನಾವಿಬ್ರು ಬಂದು ಸ್ವಲ್ಪ ದಿನ ಆಗಿರೋದಷ್ಟೇ. ಆಮೇಲೆ ಎಷ್ಟು ಕೇಳಿದ್ರು ದುಡ್ಡು ಕೊಡ್ತಾರೆ ಅಂತ ಅಂದ್ರಲ್ಲ ನಿಮ್ಮ ಅಣ್ಣ, ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಅನ್ಕೊಂತಿದೀವಿ. ಓ, ಇದು ವಿಷಯ. ಅಂದ್ರೆ ದುಡ್ಡು ಸಿಗುತ್ತೆ ಅಂತ ಇದನ್ ಮಾಡಕ್ ಬಂದಿದ್ದೀರಾ? ನಾನು ಹೇಳಿದ ಕೆಲಸ ಮಾಡಿದ್ರೆ ನಮ್ಮ ಅಣ್ಣಂಗೆ ಹೇಳಿ ನೀವ್ ಕೇಳೋಷ್ಟು ದುಡ್ಡನ್ನ ಕೊಡಿಸ್ತೀನಿ. ಸರಿ, ಹಾಗಾದ್ರೆ ನಿಮ್ಮ ಅಣ್ಣನ ನಂಬರ್ ಹೇಳಿ. ಒಂದ್ ನಿಮಿಷ, ಮೊಬೈಲ್ ಕೊಡೋ ಮಗ. ಇಲ್ಲಿ ಮೊಬೈಲಲ್ಲಿ ಚಾರ್ಜ್ ಹಾಕಿದೀವಲ್ಲೋ, ಹೋಗಿ ತಂದ್ಬಿಡ್ಲಾ? ಇರು, ಅಕ್ಕನ ಗೊತ್ತಾದ್ರೆ ಕಷ್ಟ. ಹೋಗ್ಲಿ, ಪೇಪರ್ ಪೀಸ್ ಏನಾದ್ರು ಇದೆಯಾ? ಇಲ್ಲ ಗುರು. ಛೇ, ಥೂ ನಿನ್ನ. ನಾನು ಯಾಕಣ ಇಡ್ಲಿ ಅದೆಲ್ಲ? ಏನೋ ನೀನು ಲೇ. ಆಹಾ, ಏನ್ ಮಹಾಜ್ಞಾನಿಗಳಪ್ಪ ನೀವಿಬ್ರು. ಮೊಬೈಲು ತಂದಿಲ್ಲ, ಪೇಪರು ತಂದಿಲ್ಲ, ಮತ್ ಹೇಗ್ ಬರ್ಕೋತೀರಾ? ನಮ್ ಹಣೆ ಬರ, ಏನ್ ಮಾಡೋದು ಸಿಸ್ಟರ್? ಕೈ ಮೇಲೆ ಬರ್ಕೋತೀನಿ, ಹೇಳಿ. ಸರಿ, 9630. ಸಿಸ್ಟರ್, ನಿಧಾನಕ್ಕೆ ಹೇಳಿ. ಈ ನಂಬರ್ಗೆ ಫೋನ್ ಮಾಡಿದ್ರೆ ಮಾತಾಡ್ತಾರಲ್ವಾ ಸಿಸ್ಟರ್? ಮಾತಾಡ್ತಾನೆ, ಆದ್ರೆ ನಮ್ಮ ಅಣ್ಣಂಗೆ ಕಾಲ್ ಮಾಡಿ ಪ್ಲೀಸ್ ನನಗೆ ತಂದ್ಕೊಡಿ, ನಾನೇ ಮಾತಾಡ್ಬೇಕು ಪ್ಲೀಸ್. ಸರಿ ಸಿಸ್ಟರ್, ಈ ನಂಬರ್ ಇನ್ನೊಂದ್ಸಲ ಹೇಳ್ತೀನಿ, ಕರೆಕ್ಟ್ ಇದೆಯಾ ಹೇಳಿ. ಕರೆಕ್ಟ್ ಇದೆ ಸಿಸ್ಟರ್. ನಂಬರ್ ಕೊಟ್ಟಿರೋ ವಿಷಯ ಅಕ್ಕನಿಗೆ ಯಾವುದೇ ಕಾರಣಕ್ಕೂ ಹೇಳ್ಬಿಡಿ ಸಿಸ್ಟರ್, ನಮ್ಮನ್ ಸುಮ್ನೆ ಬಿಡಲ್ಲ ಆಮೇಲೆ. ಉಮೇಶ, ಅಕ್ಕ, ಬಂದೆ. ಏಯ್, ನೀವಿಬ್ರು ಏನೋ ಮಾಡ್ತಿದ್ರಿ ಒಳಗಡೆ? ನೀವೇ ಅಲ್ವಾ ಹೇಳಿದ್ದು ಊಟ ತಿಂಡಿ ಸರಿಯಾಗಿ ಮಾಡ್ತಾಳ ನೋಡ್ಕೋ ಅಂತ. ಪರವಾಗಿಲ್ಲ ಬಿಡು, ಚೆನ್ನಾಗೇ ನೋಡ್ಕೋತಾ ಇದ್ದೀರಾ. ತಗೋ ಇದನ್ನ. ಏನಕ್ಕ ಇದು? ಏನಿಲ್ಲ ಕಣೋ, ಕೈ ಸ್ವಲ್ಪ ಉಳುಕ್ಬಿಟ್ಟಿದೆ, ಒಂಚೂರು ಮಸಾಜ್ ಮಾಡ್ಕೊಡು. ಅಷ್ಟೇ ತಾನೆ, ನಾನು ಉಳುಕ್ ತೆಗಿತೀನಿ ಬಿಡಕ್ಕ. ಇದನ್ನೊಂದು ಸ್ವಲ್ಪ ಓಪನ್ ಮಾಡ್ಕೊಡು. ಅಣ್ಣ ತಗೊಳ್ಳೋಣ.
ತಗೊಳ್ಳೋ ಇಟ್ಕೊಳ್ಳೋ. ಏ ನಿಧಾನ ಕಣೋ. ಇರಿಯಕ್ಕ ಸರಿ ಆಗುತ್ತದು. ಈಗ ಸ್ವಲ್ಪ ಹಾಯ್ ಅನಿಸ್ತಿದೆ ಕಣ್ರೋ. ಇನ್ನೊಂದ್ಸಲ ಸಾಯಂಕಾಲ ಮಾಡ್ಕೊಟ್ಬಿಡ್ರೋ. ಸರಿ ಅಕ್ಕ, ಆಯ್ತು. ಅಣ್ಣ ಏನಣ್ಣ ಮಾಡ್ದೆ? ಏನ್ ಮಾಡ್ದ್ನೋ? ಅಕ್ಕ ಕೈ ಉಳುಕ್ ತೆಗಿ ಅಂತಂದ್ಲು, ನಾನ್ ತೆಗ್ದೆ. ಹ್ಞೂ ತೆಗ್ದೆ. ಏನು ಉಳ್ಕ ತೆಗ್ದೆ ನೀನು? ನಮ್ಮ ಅದೃಷ್ಟ ಅಂತ ತೆಗ್ದ್ಬಿಟ್ಟೆ. ಒಂದ್ಸರಿ ನಂಬರ್ ನೋಡ್ಕೋ ಗುರು ಕೈಯಲ್ಲಿ. ಹ? ಎಲ್ಲಿ ನಂಬರು? ಅಯ್ಯಯ್ಯೋ, ಆಯ್ತಾ ನಂಬರು? ಎಣ್ಣೆ ಹಾಕೊಂಡು ಚೆನ್ನಾಗಿ ಉಜ್ಬಿಟ್ಟೆ. ಎಲ್ಲಿರುತ್ತ ನಂಬರು? ಏ ಬರ್ಕೊಂಡಿದ್ ನಂಬರ್ ಎಲ್ಲ ಹೋಗ್ಬಿಡ್ತಲ್ಲೋ. ಏಯ್ ಈಗ ಹೋಗಿ ಇನ್ನೊಂದ್ಸಲ ಬರ್ಕೊಂಬರ್ತೀನಿ ಕಣೋ. ಉಮೇಶ, ಉಮೇಶ, ಅಕ್ಕ, ಹಾ ಅಕ್ಕ.